ಹಸಿರು ಹೊಲಗಳ ಮಧ್ಯೆ ಇರುವ ಸಣ್ಣ ಹಳ್ಳಿ. ಬೆಳಗಿನ ಸೂರ್ಯನ ಕಿರಣಗಳು ಮನೆಗಳ ಮೇಲೆ ಹೊಳೆಯುತ್ತಿದ್ದವು. ಆ ದಿನ ಹಳ್ಳಿಯಲ್ಲಿ ಹಬ್ಬದ ಸಂಭ್ರಮ. ಎಲ್ಲ ಮನೆಗಳಲ್ಲಿ ವಿಶೇಷ ಅಡುಗೆ ಸಿದ್ಧತೆ ನಡೆಯುತ್ತಿತ್ತು. ಆ ಹಳ್ಳಿಯ ಕೆಲವು ಮಹಿಳೆಯರು ಒಟ್ಟಾಗಿ ಸೇರಿ ಕಜ್ಜಾಯ ಮಾಡೋಣ ಎಂದು ತೀರ್ಮಾನಿಸಿದರು. ಗೀತಾ, ಮಾಲಿನಿ, ವನಜ ಎಲ್ಲರ ಮುಖದಲ್ಲಿ ಹರ್ಷ ತುಂಬಿತ್ತು. ಅವರು ಮೊದಲಿಗೆ ಅಕ್ಕಿಯನ್ನು ಸ್ವಚ್ಛವಾಗಿ ತೊಳೆದು ಒಣಗಲು ಹಾಕಿದರು. ನಂತರ ಅದನ್ನು ನುಣ್ಣಗೆ ರುಬ್ಬಿ ಹಿಟ್ಟಾಗಿ ಮಾಡಿಕೊಂಡರು. ಮತ್ತೊಂದು ಕಡೆ ಬೆಲ್ಲವನ್ನು ತುಂಡುಗಳಾಗಿ ಒಡೆದು ಸ್ವಲ್ಪ ನೀರು ಸೇರಿಸಿ ಬೆಲ್ಲದ ಪಾಕ ತಯಾರಿಸಿದರು. ಪಾಕದಿಂದ ಸುಗಂಧ ಹರಡಿತು. ನಂತರ ಆ ಬೆಲ್ಲದ ಪಾಕಕ್ಕೆ ಅಕ್ಕಿ ಹಿಟ್ಟು ಸೇರಿಸಿ ಚೆನ್ನಾಗಿ ಕಲಸಿದರು. ಅದಕ್ಕೆ ಎಳ್ಳು, ಏಲಕ್ಕಿ ಪುಡಿ ಸೇರಿಸಿ ಮಿಶ್ರಣವನ್ನು ಸಿದ್ಧ ಮಾಡಿದರು. ಎಲ್ಲರೂ ಕೈಯಿಂದ ಸಣ್ಣ ಉಂಡೆಗಳಾಗಿ ಮಾಡಿ ಅವುಗಳನ್ನು ಚಪ್ಪಟೆ ಆಕಾರದಲ್ಲಿ ಒತ್ತಿದರು. ಬಾಣಲೆಯಲ್ಲಿ ಎಣ್ಣೆಕಾಯಿ ಹಾಕಿ ಕಜ್ಜಾಯಗಳನ್ನು ನಿಧಾನವಾಗಿ ಎಣ್ಣೆಯಲ್ಲಿ ಹಾಕಿದರು. ಅವು ಬಂಗಾರದ ಬಣ್ಣಕ್ಕೆ ತಿರುಗುತ್ತಿದ್ದಂತೆ ಎಲ್ಲರೂ ಸಂತೋಷದಿಂದ ನೋಡುತ್ತಿದ್ದರು. ವಾ, ಎಷ್ಟು ಚೆನ್ನಾಗಿದೆ ಎಂದು ಗೀತಾ ಹೇಳಿದರು. ಹುರಿದ ಕಜ್ಜಾಯವನ್ನು ತೆಗೆದು ತಟ್ಟೆಯಲ್ಲಿ ಇಟ್ಟು ಎಲ್ಲರೂ ಒಟ್ಟಿಗೆ ಕುಳಿತು ತಿಂದರು. ಕಜ್ಜಾಯದ ಸಿಹಿ ರುಚಿ ಮಾತ್ರವಲ್ಲ, ಅವರ ಒಗ್ಗಟ್ಟಿನ ಸಿಹಿಯೂ ಅದರಲ್ಲಿ ಮಿಶ್ರಿತವಾಗಿತ್ತು. ಆ ದಿನ ಹಳ್ಳಿಯ ಆಂಗಳದಲ್ಲಿ ಕೇವಲ ಕಜ್ಜಾಯದ ಸುವಾಸನೆಯಲ್ಲ, ಸ್ನೇಹ, ಸಹಕಾರ ಮತ್ತು ಸಂತೋಷದ ಪರಿಮಳವು ಹರಡಿತು.